ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿದ್ದಾರೆ. ಸದಾ ಹಾಟ್ ಫೋಟೋ ವಿಡಿಯೋಗಳನ್ನು ಹಂಚಿಕೊಂಡು ನೆಟ್ಟಿಗರ ನಿದ್ದೆಗೆಡಿಸ್ತಿದ್ದಾರೆ. ಇದೀಗ ಮತ್ತೆ ನಿವಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಭಾಗವಹಿಸುತ್ತಿದ್ದು ಮೊದಲ ವಾರದಲ್ಲೇ ಭಾರಿ ಸದ್ದು ಮಾಡಿದ್ದಾರೆ. ನಿವೇದಿತಾಗೆ ಹಳ್ಳಿ ಹೈದ ಹನುಮಂತ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಹನುಮಂತನ ಮಾತಿಗೆ ಅನುಪಮ ಕೂಡ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಇದೀಗ ನಿವೇದಿತಾ ಉಗುರಿನ ವಿಚಾರಕ್ಕೆ ಟ್ರೋಲ್ಗೆ ಆಹಾರ ಆಗಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು, ನಿವೇದಿತಾ ಟ್ರೋಲ್ಗೆ ಆಹಾರ ಆಗಿದ್ದು ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಯಾರು ಎಷ್ಟೇ ಟ್ರೋಲ್ ಮಾಡಲಿ, ಕೆಟ್ಟದಾಗಿ ಕಾಮೆಂಟ್ ಮಾಡಲಿ, ನಾನಿರೋದೇ ಹೀಗೆ ಅನ್ನೋ ಮನೋಭಾವ ನಿವೇದಿತಾ ಗೌಡ ಅವರದ್ದು. ಸೋಷಿಯಲ್ ಮೀಡಿಯಾ ಸ್ಟಾರ್ ಈಗ ರಿಯಾಲಿಟಿ ಶೋ ಸ್ಟಾರ್ ಆಗಿದ್ದಾರೆ. ಒಂದಾದ ಮೇಲೊಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೀಗ ನಿವೇದಿತಾ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಆರಂಭದಿಂದಲೇ ತನ್ನ ಮಾತು ಸ್ಟೈಲ್ನಿಂದ ಹೈಲೈಟ್ ಆಗಿದ್ದಾರೆ. ಆದರೆ ನಮ್ಮ ಜವಾರಿ ಹೈದ ಮಾತಲ್ಲೇ ನಿವೇದಿತಾಳನ್ನ ತಿವಿದಿದ್ದಾರೆ. ಸರಿಗಮಪ ಖ್ಯಾತಿಯ ಹನುಮಂತ ಬಿಗ್ ಬಾಸ್ಗೆ ಹೋಗಿದ್ದು ತಮ್ಮ ಸರಳತೆ ಆಟದಿಂದ ವೀಕ್ಷಕರ ಮನಗೆದ್ದಿದ್ರು. ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಮಾತಾಡ್ತಿದ್ದ ಹನುಮಂತ ಸೈಲೆಂಟ್ ಆಗಿದ್ರು, ವೈಲೆಂಟ್ ಆಗಿ ಟಕ್ಕರ್ ಕೊಡ್ತಿದ್ರು. ಇರೋದನ್ನ ಇರೋ ತರ ಹೇಳ್ತಿದ್ದ ಹನುಮಂತನ ಯಾರು ದ್ವೇಷ ಮಾಡ್ತಿರ್ಲಿಲ್ಲ. ಇದು ಕೂಡ ಆತನಿಗೆ ಪ್ಲಸ್ ಆಗಿತ್ತು. ಬಿಗ್ ಬಾಸ್ ಗೆದ್ದ ಹನುಮಂತ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಂದಿದ್ದಾರೆ. ನಿವೇದಿತಾ ಗೌಡಗೆ ಹನುಮಂತ ಖಡಕ್ ಉತ್ತರ ನೀಡಿದ್ದಾರೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಮೊದಲ ವಾರ ನಿವೇದಿತಾ ಗೌಡಳ 2 ರಿಂದ 3 ಇಂಚಿನ ಉಗುರು ಸಾಕಷ್ಟು ಗಮನ ಸೆಳೆಯಿತು. ಈ ಉಗುರಿನ ಬಗ್ಗೆ ಶೋನ ನಿರೂಪಕಿ ಅನುಪಮ ಗೌಡ ಇದರ ಗುಣಗಾನ ಮಾಡಿದ್ರು. ಇದರಿಂದಾಗಿ ಖುಷಿಯಾದ ನಿವೇದಿತಾ, ನಾನು ಇದೇ ಉಗುರಿನಲ್ಲಿ ಹಣ್ಣನ್ನ ಕಟ್ ಮಾಡ್ತೇನೆ, ಮುದ್ದೆಯನ್ನ ಕಟ್ ಮಾಡಿ ತಿಂತೇನೆ ಎಂದೆಲ್ಲ ಹೇಳಿದ್ರು. ಇದಲ್ಲದೆ ಇದು ಸಂಪೂರ್ಣ ನ್ಯಾಚುರಲ್ ಉಗುರು ಅಂತಾನೆ ಹೇಳಿದ್ರು. ಇದನ್ನ ಕೇಳಿ ಹನುಮಂತ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲ, ನಿವೇದಿತಾಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಹೌದು, ನಿವೇದಿತಾ ಉಗುರಿನ ಸ್ಟೋರಿ ಕೇಳಿ ಅನುಪಮ ಶಾಕ್ ಆಗಿದ್ದಾರೆ. ಬಳಿಕ ಹನುಮಂತು ಬಳಿ ಇದರ ಬಗ್ಗೆ ಮಾತನಾಡೋಣ ಅಂತ ಅನುಪಮ ಹೇಳಿದ್ರು. ಏನನ್ನಿಸ್ತಿದೆ ಹನುಮಂತು ಅವರೇ ಅಂತ ಅನುಪಮ ಕೇಳಿದ್ರು. ಅದು ಉಗುರಷ್ಟೇ, ನಾನು ಬಿಟ್ರು ಬರುತ್ತೆ, ಕೆರೆದುಕೊಳ್ಳಕ್ಕೆ ಒಂದೇ ಒಂದು ಉಗುರು ಬಿಟ್ಕೊಂಡಿದ್ದೇನಂತ ಹೇಳಿದ್ರು. ಈ ಮೂಲಕ ಹನುಮಂತು ಎಲ್ಲರ ಬಾಯನ್ನ ಮುಚ್ಚಿಸಿದ್ರು. ಇದೀಗ ಟ್ರೋಲ್ ಪೇಜ್ಗಳು ಈ ವಿಡಿಯೋ ಇಟ್ಕೊಂಡು ಟ್ರೋಲ್ ಮಾಡ್ತಿದ್ದಾರೆ. ನಿವೇದಿತಾಗೆ ಬುದ್ಧಿ ಕಲಿಸಲು ಹನುಮಂತನೇ ಸರಿ, ಇದೆಲ್ಲ ಆಕೆಗೆ ಬೇಕಿತ್ತಾ? ಉಗುರು ಬಿಡೋದು ಓಕೆ, ಅದನ್ನ ಊರಿಡೀ ಹೇಳ್ಕೊಂಡು ಬರೋದು ಯಾಕೆ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.